ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಎಲ್ಲ ಕಡೆ ಪಡ್ಡು ತುಂಬ ವಿಶೇಷವಾಗಿದೆ. ಹೋಟೆಲ್ನಲ್ಲಿ ಮತ್ತು ತಳ್ಳುವ ಗಾಡಿಯಲ್ಲಿ ಕೂಡ ಶುರು ಮಾಡಿದ್ದಾರೆ. ಆ ಥರ ಸಾಂಪ್ರದಾಯಿಕವಾದ ರೆಸಿಪಿಯನ್ನು ಇವಾಗ ಓಲ್ಡ್ ಈಸ್ ಗೋಲ್ಡ್ ಹಾಗಾಗಿದೆ. ಮತ್ತೇಕೆ ತಡ, ಬನ್ನಿ ಪಡ್ಡು ರೆಸಿಪಿಯನ್ನು ಸಾಂಬಾರು ಚಟ್ನಿ ಜೊತೆ ಮಾಡೋಣ. ಶ್ರಾವಣ ಮಾಸದಲ್ಲಿ ಸಿಹಿ ತಿನಿಸು ತಿಂದು ಬಾಯಿ ಜಡ್ಡಿ ಕಟ್ಟಿತ್ತು. ಅದಕ್ಕೆ ಮನೆಯಲ್ಲಿ ಎಲ್ಲರೂ ಸೇರಿ ಪಡ್ಡು ಮಾಡೋಣ ಅಂತ ಆಸೆ ವ್ಯಕ್ತಪಡಿಸಿದ್ದೇವೆ. ಇದನ್ನು ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲೇದಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಯೂಸ್ ಮಾಡ್ತಿರೋದು 2 ಟೇಬಲ್ ಸ್ಪೂನ್ದಷ್ಟು ಶೇಂಗಾ ಬೀಜ ಮತ್ತು 1 ಟೇಬಲ್ ಸ್ಪೂನ್ದಷ್ಟು ಪುಟಾಣಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನು ಈಗ ಮಿಕ್ಸರ್ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಟೇಸ್ಟಿ ಕೊಡುತ್ತೆ. ಈ ಸಾಂಬಾರಿನ ವಿಶಿಷ್ಟತೆ ಅಂದರೆ ಮೊಸರು ಮತ್ತು ಶೇಂಗಾ ಪುಟಾಣಿ ಮಿಶ್ರಣವನ್ನು ನಾವು ನೀರಲ್ಲಿ ಹಾಕಿ ಅದನ್ನು ಸಾಂಬಾರಿಗೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ಕೊಂಡಿದ್ದೇನೆ. ಆಮೇಲೆ ಅದಕ್ಕೆ 1 ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಕೆಂಪು ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಮಸಾಲೆ ಖಾರ ಮತ್ತು 1 ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಅರ್ಧ ಕಪ್ಪದಷ್ಟು ಮೊಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆದಷ್ಟು ಸ್ವಲ್ಪ ಹುಳಿ ಇರುವ ಮೊಸರು ಯೂಸ್ ಮಾಡಿದ್ರೆ ಟೇಸ್ಟಿಯಾಗಿ ಅನಿಸುತ್ತೆ. ಆಮೇಲೆ ಏನು ಪೇಸ್ಟ್ ಮಾಡಿಟ್ಕೊಂಡಂಥ ಶೇಂಗಾ ಮತ್ತು ಪುಟಾಣಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಈ ಸಾಂಬಾರಿನ ವಿಶೇಷತೆ ಅಂತ ಹೇಳ್ಬೋದು. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಚೆನ್ನಾಗಿ ತೆಳುವಾಗಿ ಮಾಡ್ಕೋಬೋದು. ಮೀಡಿಯಮ್ ಆಗಿದ್ದರೆ ಇನ್ನೂ ಟೇಸ್ಟಿ ಆಗಿರುತ್ತೆ, ಗಟ್ಟಿಯಾಗಿದ್ದರೂ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದು ಈ ಪಟ್ಟಿಗೆ ಹೇಳಿ ಮಾಡಿಸಿದಂಥ ಸಿಂಪಲ್ ಬಟ್ ತುಂಬ ಟೇಸ್ಟಿಯಾದ ಸಾಂಬಾರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಮೊಸರು ಹಾಕಿರೋದ್ರಿಂದ ಅದು ಬಾಯಲ್ಲಿ ಇಟ್ಕೊಂಡ್ರೆ ಮತ್ತೆ ಕುಡಿಬೇಕು ಅಂತ ಫೀಲ್ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗಿ ಬಂದಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ಸಾಂಬಾರು ರೆಡಿ ಆಯಿತು. ಇವಾಗ ಒಂದು ಗಟ್ಟಿ ಚಟ್ನಿನೂ ರೆಡಿ ಮಾಡ್ಕೊಂಡ್ಬಿಡೋಣ. ಇದು ತುಂಬ ಸರಳವಾಗಿದೆ. ನಾನು ಆಲ್ರೆಡಿ ಈ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೇನೆ, ನೀವು ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ನೋಡ್ಬೋದು. ಇದಕ್ಕೆ ಫ್ರೆಶ್ ಆದ ಹಸಿ ಕೊಬ್ಬರಿಯನ್ನು ಯೂಸ್ ಮಾಡಿದ್ದೀನಿ. ಚಟ್ನಿಗೆ ಹಸಿ ಕೊಬ್ಬರಿ ತುಂಬಾ ಟೇಸ್ಟಿ ಕೊಡುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಶೇಂಗಾ, ಪುಟಾಣಿ, ಹಸಿಮೆಣಸಿನ್ಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿದರೆ ಸೂಪರಾಗಿರುತ್ತೆ. ಈ ಚಟ್ನಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಅದಕ್ಕೆ ಒಗ್ಗರಣೆ ಕೊಡೋಣ. 1 ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ತಗೊಂಡು ಅದಕ್ಕೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೋಡ್ಬೋದು. ಈ ಥರ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಗ್ಗರಣೆ ಜೊತೆ ಚಟ್ನಿ ಸೂಪರಾಗಿರುತ್ತೆ. ಜೊತೆಗೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ನಮ್ಮ ಚಟ್ನಿ ರೆಡಿ ಆಯಿತು. ಇವಾಗ ಮತ್ತೆ ತಡ, ಸಾಂಬಾರು ಚಟ್ನಿ ರೆಡಿ ಆಗಿದೆ ಅಲ್ವಾ. ಸೊ ಪಡ್ಡನ್ನು ಬಿಸಿ ಬಿಸಿಯಾಗಿ ರೆಡಿ ಮಾಡ್ಕೊಂಡು ತಿಂದ್ಬಿಡೋಣ. ಪಡ್ಡಿಗೆ ಹಿಟ್ಟನ್ನು ನಾವು ಒಂದಿನ ಮುಂಚೆನೇ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಫುಲ್ ರೆಸಿಪಿನ ನಾನು ಲಾಸ್ಟ್ ವೀಡಿಯೋದಲ್ಲಿ ಮಸಾಲೆ ದೋಸೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ತುಂಬ ಸಿಂಪಲ್ಲಾಗಿ ನಾವು ದೋಸೆ ಹಿಟ್ಟು ಅಥವಾ ಪಡ್ಡಿನ ಹಿಟ್ಟನ್ನು ಹೇಗೆ ಮಾಡುವುದು ಅಂತ ತೋರಿಸಿದ್ದೀನಿ. ನೀವು ಮಾಡಿ ನೋಡ್ಬೋದು, ಸರಳವಾಗಿದೆ. ಈಗ ನಾನು ಒಂದು ಪಡ್ಡಿನ ಮಣಿಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಕಾದ ಮೇಲೆ ಅದಕ್ಕೆ ಒಂದಿಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಹಾಕಿ ನಾನು ಅದು ಏನು ರೆಡಿ ಮಾಡ್ಕೊಂಡಂಥ ಹಿಟ್ಟಿಗೆ ನಾನು ಬಿಟ್ಕೋತಾ ಹೋಗ್ತೀನಿ. ತುಂಬ ಈಸಿಯಾಗಿದೆ ಈ ಮೆಥಡು, ನೀವು ಫಾಲೋ ಮಾಡಿ ನೋಡ್ಬೋದು ಹೇಗೆ ಹಿಟ್ಟು ರೆಡಿ ಮಾಡ್ಬೋದು ಅಂತ. ತುಂಬ ಗರಿಯಾಗಿ ಬರುತ್ತೆ. ದೋಸೆ ಮಾಡಿದರು, ಪಡ್ಡು ಮಾಡಿದ್ರು ಮೇಲ್ಗಡೆ ತುಂಬ ಗರಿಯಾಗಿ ಬರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಸೊ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಬೇಕು. ಅದನ್ನು ಹಿಟ್ಟನ್ನು ನಾವು ಕೈನಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವುದರಿಂದ ಫ್ಲಫಿಯಾಗಿ ಬರುತ್ತೆ. ಸೊ ನೈಟ್ ನೀವು ಇಡೋಕ್ಕಿಂತ ಮುಂಚೆ ಅನಿಸುತ್ತೆ ಉಪ್ಪು ಹಾಕಿ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕೈಯಿಂದ ಕಲಸಿಡಿ ಫ್ರೆಂಡ್ಸ್. ನೋಡ್ಬೋದು ನೀವು ಬೆಳಗ್ಗೆ ಎದ್ದಿಗಳೇ ನಿಮ್ಮದು ಆರಾಮಾಗಿ ನಿಮ್ಮದು ಹಿಟ್ಟು ರೆಡಿಯಾಗಿರುತ್ತೆ. ಸೊ ಅದರಿಂದ ಗರಿಯಾಗಿ ಪಡ್ಡು ದೋಸೆನ ರೆಡಿ ಮಾಡ್ಬೋದು. ನೋಡ್ಬೋದು ಇಲ್ಲಿ ಎಷ್ಟು ನೀಟಾಗಿ ಬಂದಿದೆ ನಮ್ಮದು ಪಡ್ಡು ಅಂತ ಹೇಳ್ಬೋದು. ಇವಾಗ ನಾನು ಸರ್ವ್ ಮಾಡ್ತೀನಿ. ಈ ಥರ ರೆಸಿಪಿಗಳನ್ನು ನಾವು ಯೂಶ್ವಲಿ ವೀಕೆಂಡ್ ಜಾಸ್ತಿ ಮಾಡೋದು, ಮನೇಲಿ ಎಲ್ಲರೂ ಇದ್ದಾಗೆ ಸ್ವಲ್ಪ ಟೈಮ್ ಇರುತ್ತೆ. ಹಾಗಾಗಿ ತಿನ್ನೋದಕ್ಕೂ ಟೈಮ್ ಬೇಕಲ್ವಾ ಫ್ರೆಂಡ್ಸ್. ನಾವು ಜಸ್ಟ್ ಅಡುಗೆ ಮಾಡಿದರೆ ಸಾಕಾಗಲ್ಲ. ಸೊ ಅದ್ರ ಜೊತೆಗೆ ತಿನ್ನೋರಿಗೂ ಸ್ವಲ್ಪ ಟೈಮ್ ಇರಬೇಕು. ಆರಾಮಾಗಿ ರಿಲ್ಯಾಕ್ಸ್ ಆಗಿ ತಿನ್ನುವಂಥ ರೆಸಿಪಿಗಳು ಇವು. ಸೊ ಎಂಜಾಯ್ ಮಾಡಿ ತಿನ್ನಬೇಕಂದ್ರೆ ವೀಕೆಂಡ್ ರೆಸಿಪಿಗಳು, ವೀಕೆಂಡ್ ಬ್ರೇಕ್ಫಾಸ್ಟ್ ರೆಸಿಪಿಗಳು ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದರಿಂದ ನಾವು ನೆಕ್ಸ್ಟ್ ಹಾಕುವ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಮೂಲ್ಯವಾದ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.